ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಮ್ಮ ಮೈಸೂರು ವಕೀಲರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ಸ್ನೇಹಿತರಾದ ಲೋಕೇಶ್ ಸರ್ ಅವರೇ, ನಮ್ಮ ಮೈಸೂರು ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಸುಧೀರ್ ಅವರೇ, ಉಪಾಧ್ಯಕ್ಷರಾದ ಚಂದ್ರಶೇಖರ್ ಅವರೇ, ಜಂಟಿ ಕಾರ್ಯದರ್ಶಿಗಳಾದ ಚರಣ್ ಅವರೇ, ವಿನೋದ್ ಮೇಡಮ್ ಅವರೇ, ಈ ಸಭೆಯಲ್ಲಿ ಹಾಜರಿರುವಂಥ ಮತ್ತೆ ನಮ್ಮ ಈ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರುವಂಥ ನಮ್ಮ ಗೌರವಾನ್ವಿತ ಅಪ್ಪಾಜಿಯವರೇ, ಮಾದೇವ್ ಸರ್ ಅವರೇ, ಆನಂದ್ ಕುಮಾರ್ ಅವರೇ, ಸ್ನೇಹಿತರಾದ ರಾಜೇಶ್ ಅವರೇ, ಇನ್ನೂ ಕೆಲವು ಸ್ನೇಹಿತರು ಅಂತಿಮ ಹಂತದ ಕಸರತ್ತನ್ನ ಮಾಡಲಿಕ್ಕೆ ಹೊರಗಡೆ ಉಳಿದಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅವರು ಕೂಡ ಶುಭ ಆಗಲಿ. ಈ ಸಭೆಯಲ್ಲಿ ನನಗೆ ಪ್ರಥಮ ಪ್ರಾಶಸ್ತ್ಯ ಮತ ಕೊಡಿ ಅಂತ ಕೇಳುವಂಗೆ ಈ ಸಭೆ ನಡೀತಾ ಇಲ್ಲ. ಬಹಳ ದೊಡ್ಡತನ ಈ ಸಭೆಯಲ್ಲಿ ಪ್ರಾರಂಭದಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ಅಪ್ಪಾಜಿಗಳು, ಮಾದೇಶ್ವರು ಎಲ್ಲರೂ ಮಾತಾಡಿದಾಗ ಒಂದೇ ಒಂದು ಅಭಿಪ್ರಾಯ ಏನಂದ್ರೆ, ಮೈಸೂರು ವಕೀಲರ ಸಂಘದ ಸದಸ್ಯರೇ ಈ ಚುನಾವಣೆಯಲ್ಲಿ ಗೆಲ್ಲಬೇಕು. 13 ಜನ ನಿಂತಿದ್ದೀವಿ. 13 ಜನದಲ್ಲಿ ನೀವು ಸಾಧ್ಯ ಆದಷ್ಟು ಮೈಸೂರು ವಕೀಲರ ಸಂಘ ಅತಿ ಹೆಚ್ಚಿನ ಸದಸ್ಯರಿರೋದ್ರಿಂದ ಮೈಸೂರವರಿಗೆ ಕೊಡಿ ಎನ್ನುವಂತ ಒಂದು ಬಹಳ ದೊಡ್ಡತನ ವ್ಯಕ್ತ ಮಾಡಿರೋದಕ್ಕೆ ಇಲ್ಲಿ ಮಾತಾಡಿದವ್ರಿಗೆ, ಸಂಘದವ್ರಿಗೆ, ಈ ಸಭೆ ನಡೆಯಲಿಕ್ಕೆ ಅವಕಾಶ ಮಾಡಿಕೊಂಡಿರುವಂತ ನಮ್ಮ ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ತಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇನೆ. ನಮ್ಮ ಮೈಸೂರು ವಕೀಲರ ಸಂಘಕ್ಕೆ ನಮ್ಮ ಗೌರವಾನ್ವಿತ ಅಪ್ಪಾಜಿಗೌಡರು ಅಧ್ಯಕ್ಷರಾಗಿದ್ರು, ಮಾದೇವ ಸ್ವಾಮಿಯವರು ಅಧ್ಯಕ್ಷರಾಗಿದ್ರು, ಆನಂದ್ ಕುಮಾರ್ ಅಧ್ಯಕ್ಷರಾಗಿದ್ರು, ನಮ್ಮ ಶಿವಣ್ಣ ಅವರು ಕಾರ್ಯದರ್ಶಿಯಾಗಿದ್ರು, ಶಿವಣ್ಣಗೌಡರು ಇದ್ದಾರೆ. ಅನೇಕ ಜನರ ಕೊಡುಗೆಗಳು ಈ ಮೈಸೂರು ವಕೀಲರ ಸಂಘಕ್ಕೆ ಇದೆ. ಅದನ್ನು ಯಾರೂ ಕೂಡ ಅಲ್ಲಗಳೆಯಕ್ಕಾಗಲ್ಲ. ಆದರೆ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆ. ಈ ಚುನಾವಣೆಯಲ್ಲಿ ರಾಜ್ಯದಾದ್ಯಂತ ಮತ ಹಾಕುವಂತ ಸನ್ನಿವೇಶ ಇದೆ. ಮೈಸೂರು ಜಿಲ್ಲೆಗೆ ಮತ ಸೀಮಿತ ಆಗಿಲ್ಲ. ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ 149 ಜನರಿಗೆ ಮತ ಹಾಕಬೇಕು. ಸೊ 149 ಜನ ಸ್ಪರ್ಧೆ ಮಾಡಿದ್ದಾರೆ. ಅವ್ರ ಜೊತೆ ನಾವು 13 ಜನ ಸ್ಪರ್ಧೆ ಮಾಡಬೇಕು. ಇದು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ. ಅನೇಕ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮತಗಳು ಕೂಡ ಬರುತ್ತೆ. ಸೊ ಒಟ್ಟಾರೆಯಾಗಿ ಇದು ರಾಜ್ಯ ಮಟ್ಟದ ಚುನಾವಣೆ ಆಗಿರೋದ್ರಿಂದ ಮೈಸೂರು ವಕೀಲರ ಸಂಘದ ಚುನಾವಣೆಯ ಅಜೆಂಡಾಗಳಿಗೂ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆಯ ಅಜೆಂಡಾಗಳಿಗೂ ಬಹಳ ವ್ಯತ್ಯಾಸ ಇದೆ. ಸೊ ನಾನು ರಾಜ್ಯ ವಕೀಲರ ಪರಿಷತ್ತಿನ ನನ್ನಂತ ಒಬ್ಬ ಸಾಮಾನ್ಯನ ತಾವೆಲ್ಲ ಸೊಸೈಟಿ ಗೆಲ್ಲೋಗಿ ಮಾಡಿದ್ರಿ, ಉಪಾಧ್ಯಕ್ಷರಾಗಿ ಮಾಡಿದ್ರಿ. ನಾನು ಯಾರಿಗೂ ಒಂದು ಕಾಪಿ ಕುಡಿಸ್ತಾವನಲ್ಲ. ನನ್ನಂತವನು ಈ ಸ್ಥಾನ ಕಳಿಸಿದ್ದೀರಿ ಅಂದ್ರೆ ನಾನು ಓದೋದ್ ಕಡೆ ಸತ್ಯ ಹೇಳ್ತಿದ್ದೀನಿ. ನನ್ನ ಮೈಸೂರು ವಕೀಲರ ಸಂಘದ ಋಣ ನನ್ನ ಜೀವನದಲ್ಲಿ ತೀರ್ಸಕ್ಕಾಗಲ್ಲ ಅಂತ ಹೇಳಿದ್ರು. ಇಲ್ಲ, ಬಹಳ ಆತ್ಮಸಾಕ್ಷಿಯಿಂದ ಹೇಳಿರ್ತಕ್ಕಂಥ ಮಾತು. ಜಡ್ಜ್ಗಳ ಹತ್ರ ಕೂತ್ಕೊಳ್ಳೋ ಅವಕಾಶ ಮಾಡ್ಕೊಟ್ಟಿದ್ದೀನಿ, ದೊಡ್ಡ ದೊಡ್ಡ ಸಭೆಗಳಲ್ಲಿ ಮಾತಾಡುವಂತ ಅವಕಾಶ ಮಾಡ್ಕೊಟ್ಟಿದ್ದೀನಿ. ನಿಮ್ಮ ಋಣ ಯಾವತ್ತೂ ತೀರ್ಸಕ್ಕಾಗಲ್ಲ. ಆದ್ರೆ ನನ್ನಲ್ಲಿ ಒಂದು ಏನಂತ ಹೇಳಿದ್ರೆ, ಈ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ಬಂದ್ಮೇಲೆ ಈ ರಾಜ್ಯ ವಕೀಲರ ಪರಿಷತ್ ಚುನಾವಣೆಗೆ ನಾನು ನೇರವಾಗಿ ಕೇಳೋದಾದ್ರೆ, ನಾನು ಅಪ್ಪಾಜಿಗೌಡರು ನಾವು ಅವ್ರ ಮಟ್ಟದ ಚುನಾವಣೆ ಎದುರಿಸೋದು ಅಂದ್ರೆ ನಾನು ತಯಾರಿ ಇಲ್ಲ. ನಾನು ಅಪ್ಪಾಜಿಗೌಡರ ಮೇಲೆ, ಅಂಥವ್ರ ಮೇಲೆ ನಾನು ಸ್ಪರ್ಧಿ ಅಲ್ಲ. ಅದನ್ನ ನಾನು ಅವ್ರ ಬಗ್ಗೆ ಯಾವಾಗಲೂ ಗೌರವ. ಆದ್ರೆ ಈ ಚುನಾವಣೆ, ರಾಜ್ಯ ವಕೀಲರ ಪರಿಷತ್ ಚುನಾವಣೆಯಲ್ಲಿ ಅಲ್ಲಿಯ ಅಜೆಂಡಾಗಳು ಏನಿದೆ, ಇದುವರೆಗೂ ರಾಜ್ಯ ವಕೀಲರ ಪರಿಷತ್ತು ನಿಷ್ಕ್ರಿಯ ಆಗಿದೆ. ಈ ರಾಜ್ಯ ವಕೀಲರ ಪರಿಷತ್ತು ರಾಜ್ಯದ ವಕೀಲರುಗಳಿಗೆ ಬಹಳ ಹತ್ತಿರ ಸಂಬಂಧ ಇದೆ. ರಾಜ್ಯ ವಕೀಲರ ಪರಿಷತ್ತು ತಾನು ಕರೆ ಕೊಡಬೇಕಾದಂತ ಅನೇಕ ವಿಚಾರಗಳಲ್ಲಿ ಮಾತ್ರ
ಮಾತೇ ಆಡಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಗದಿತ ಕಾಲಕ್ಕೆ ಸಮಯ ತಕ್ಕಂತೆ ಚುನಾವಣೆ ಮಾಡಲಿಲ್ಲ. ಅವರು 3 ವರ್ಷ ಎಕ್ಸ್ಟೆಂಡ್ ಮಾಡಿದ್ರು. ಹೋಗಿ ರಾಜ್ಯ ವಕೀಲರ ಪರಿಷತ್ತಿನ ನಿಧಿಯಿಂದ, ಕ್ಷೇಮಾಭಿವೃದ್ಧಿ ನಿಧಿಯಿಂದ ನಮ್ಮ ವಕೀಲರಿಗೆ ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ 3 ಲಕ್ಷ, 4 ಲಕ್ಷ, 6 ಲಕ್ಷ ಸ್ಲ್ಯಾಬ್ ಇದೆ. ಪ್ರತಿ ವರ್ಷ 2,000 ಸಾವಿರ ಕಟ್ತಾ ಇದ್ದೀವಿ. ಯುವ ವಕೀಲರು 1 ಸಾವಿರ ಕಟ್ತಾ ಇದ್ದಾರೆ. ರಾಜ್ಯ ವಕೀಲರ ಪರಿಷತ್ತಿನಿಂದ ವಕೀಲರಿಗೆ ಏನ್ ಸೌಲಭ್ಯ ಮಾಡ್ತಾ ಇದ್ದೀರಿ ನೀವು? ಇವತ್ತವರೆಗೂ ಸ್ವಂತ ಕಟ್ಟಡ ಇಲ್ಲ. ರಾಜ್ಯ ವಕೀಲರ ಪರಿಷತ್ಗೆ ಸ್ವಂತ ಕಟ್ಟಡ ಇಲ್ಲ. ಸೊ ನಾನು ಈ ಏನಾದರೂ ಮಾಡಿ ನಮ್ಮ ವಕೀಲರ ಸೇವೆ ಮಾಡೋದು ಅಂದ್ರೆ ಏನು? ನಿಮ್ ಋಣ ತೀರಿಸಬೇಕು ಅನ್ನೋದಾದ್ರೆ, ಇಡೀ ರಾಜ್ಯದ ವಕೀಲರ ಋಣ ತೀರಿಸಬೇಕು ಅನ್ನೋದಾದ್ರೆ ನಾವು ವಕೀಲರ ಪರಿಷತ್ತನ್ನ ರಿಪೇರಿ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಚುನಾವಣೆ ನಾನು ನಿಂತಿರ್ತಕ್ಕಂಥದ್ದು. ಸೊ ಈ ಬಾರಿ ನಾನು ಸರ್ಕಾರಕ್ಕೂ ಕೂಡ ಮನವಿ ಮಾಡಿದೆ. ಬಜೆಟ್ ಅಲ್ಲಿ ಆರೋಗ್ಯ ನಿಧಿ ಅಂತ ಸ್ಥಾಪನೆ ಮಾಡಿ 4 ಲಕ್ಷ ಕೋಟಿ ಯಾವ್ಯಾವ ನಿಗಮಗಳಿಗೂ ಕೊಡ್ತೀರಿ. ನಮ್ಮ ವಕೀಲರಿಗೆ ಏನ್ ಕೊಟ್ಟಿದ್ರಿ? ಆರೋಗ್ಯ ನಿಧಿ ಸ್ಥಾಪನೆ ಮಾಡಿ 100 ಕೋಟಿ ಕೊಡಿ. ಕ್ಷೇಮಾಭಿವೃದ್ಧಿ ನಿಧಿಗೆ 100 ಕೋಟಿ ಕೊಡಿ. ಜಾತಿ ಮನೆ ಸೃಷ್ಟಿ ಮಾಡ್ತೀರಿ, ಕೆಲಸ ಮಾಡಿದ ಯೋಜನೆಗಳು ಮಾಡ್ತೀರಿ. ನೀವು ಇವಕ್ಕೆ 200 ಕೋಟಿ ನಮ್ಗೆ ಹಣ ಕೊಟ್ರೆ ಸಾಕು. ನಮ್ಮಲ್ಲಿ ಯಾರು ಒಬ್ಬರು ವಕೀಲರು ಏಜ್ ಆಗಿ 30 ವರ್ಷ 25 ವರ್ಷ ಸರ್ವಿಸ್ ಮಾಡಿ BP-ನೋ ಶುಗರೋ ನಾನು ವೃತ್ತಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ಅವರು ನಾನು ವಾಲಂಟಿಯರ್ ತಗೊಂಡ್ಬಿಡ್ತೀನಪ್ಪ ಅಂತ ಹೇಳಿದ್ರೆ, ಅವತ್ತಿನ ಕಾಲದಲ್ಲಿ ಆ ವಯಸ್ಸಾದಂತ ಕಾಲದಲ್ಲಿ ಸೊಸೆ ನೋಡ್ತಾಳೋ ಮಗಳು ನೋಡ್ತಾಳೋ ಗೊತ್ತಿರೋದಿಲ್ಲ. ಸ್ವಾಭಿಮಾನವಾಗಿ ಬದುಕಿರ್ತೀವಿ. ಅವತ್ತಿನ ಕಾಲದಲ್ಲಿ ನನಗೆ 25 ಲಕ್ಷ ಹಣ ಸಿಕ್ಕಿದ್ರೆ ನಾವು ಸ್ವಾಭಿಮಾನದಿಂದ ಜೀವನ ಮಾಡ್ಬೋದಲ್ವಾ? ಈ ವಕೀಲರ ಪರಿಷತ್ತಿಂದ ಕನಿಷ್ಠ 25 ಲಕ್ಷ ಹಣ ಯಾವುದೇ ವಕೀಲರು ನಿವೃತ್ತಿ ಆದಾಗ, ಅಥವಾ ಯಾವುದೇ ವಕೀಲರು ಯುವ ವಕೀಲರಾಗಿರ್ಲಿ, ವಯಸ್ಸಾಗಿರೋ ವಕೀಲರಾಗಿರ್ಲಿ, 50 ವರ್ಷ ಪ್ರಾಕ್ಟೀಸ್ ಆಗಿರೋರಾಗಿರ್ಲಿ, ಮೊನ್ನೆ ನೋಂದಣಿ ಆಗಿರುವಂತ ವಕೀಲರಾಗಿರ್ಲಿ, ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ಬೇರೆ ಅಪಘಾತದಿಂದ ತೀರೋದಾಗ ಆ ಕುಟುಂಬ ಕಮ್ಮಿ ಆಗ್ಬಿಟ್ಟಿದೆ. ನಾವೆಲ್ಲ ಒಂಥರ ಡೈಲಿ ವರ್ಕರ್ಸ್ ಗಳಿದ್ದು, ಡೈಲಿ ನಮ್ಮ ಸಂಪಾದನೆ ಮುಗಿದ್ರೆ ಸಂಪಾದನೆ, ಒಂದು ವಾರ ಮಲಿಕಂದ್ರೆ ದುಡ್ಡಿಲ್ಲ. ಹೀಗಿರುವಾಗ ನಾವೇನಾದ್ರು ಒಂದು ಕುಟುಂಬದಲ್ಲಿ ಯಾವ್ದಾದ್ರು ಒಂದು ಅನಿರೀಕ್ಷಿತವಾದ ಸಾವು ಸಂಭವಿಸಿದಾಗ ಆ ಕುಟುಂಬ ತಬ್ಬಿಯಾಗ್ಬಿಡ್ತದೆ. ಅವನು ನಮ್ಮ ವಕೀಲ, ಅವನಿಗೆ ಅವನು ಜೂನಿಯರ್ ಆಗಿರ್ಲಿ ಸೀನಿಯರ್ ಆಗಿರ್ಲಿ ಅವ್ರಿಗೂ 25 ಲಕ್ಷ ಕನಿಷ್ಠ ಹಣ ಸಿಗಬೇಕು. ಇದು ನನ್ನ ಪ್ರಮುಖವಾದಂಥ ವಿಚಾರಗಳನ್ನ ಇಟ್ಕೊಂಡು ನಾನು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ವಕೀಲರಾಗಲಿ ಸರ್, ಆರಂಭವಾಗಿ ನಾನೇನು 25 ಲಕ್ಷ ಹಣ ಈ ವಕೀಲರುಗಳಿಗೆ ಗರಿಷ್ಠ ಹಣ ರಾಜ್ಯದ ವಕೀಲರ ಪರಿಷತ್ತಿನ ಸಂಪನ್ಮೂಲ ಎಷ್ಟಿದೆ? ಈಗ ಈ ಹಣ ಕಟ್ಟೋದ್ರಿಂದ ವೆಲ್ಫೇರ್ ಫಂಡ್ಗಳ ಮಾಡೋದ್ರಿಂದ ಬರುತ್ತೆ, ಬೇರೆ ಬೇರೆ ಬರಲಿಲ್ವಾ? ಸರ್ಕಾರದಿಂದ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಾದವರು ಸರ್ಕಾರದ ಜೊತೆ ಮಾತನಾಡಿ, ಸರ್ಕಾರದ ಜೊತೆ ಸಂಪರ್ಕ ಬೆಳೆಸಿ 100 ಕೋಟಿನೋ 200 ಕೋಟಿನೋ ಹಣನ ನಾವು ತರಬೇಕು. ಆ ಉದ್ದೇಶಕ್ಕೆ ನಾವು ವಕೀಲರ ಪ್ರತಿನಿಧಿ ಆಗ್ತಕ್ಕಂಥದ್ದು. ಸೊ ಈಗ ಅನೇಕವಾದ ಪ್ರಮುಖವಾಗಿ ಇರ್ತಕ್ಕಂಥದ್ದು ಇದು ನನ್ನ ಯೋಜನೆಗಳಿರ್ತಕ್ಕಂಥದ್ದು. 25 ಲಕ್ಷ ಹಣ ಸಿಗಲೇಬೇಕು. ಯುವಕರಾಗಿ ಏನೇ ಆಗಲಿ, ರಿಟೈರ್ಡ್ ಆದಾಗಲಾಗಲಿ ಒಂದು ಸತ್ಯ. ಇನ್ನೊಂದೇನಂದ್ರೆ ವಕೀಲರ ಪರಿಷತ್ತಿನ ಸದಸ್ಯರಾಗಿ ಮಾಡ್ತಕ್ಕಂಥದ್ದು ಉತ್ತರ ಕರ್ನಾಟಕದ, ದಕ್ಷಿಣ ಕರ್ನಾಟಕದ, ಕರಾವಳಿ ಕರ್ನಾಟಕದ ಅನೇಕ ಭಾಗಗಳಲ್ಲಿ ನಾನು ಭೇಟಿ ಕೊಟ್ಟಾಗ ನೋಡಿದೆ, ನಮ್ಮ ವಕೀಲರ ಸಂಘಗಳಿಗೆ ಸಹ ಸ್ವಂತ ಕಟ್ಟಡವೇ ಇಲ್ಲ, ಕೆಲವು ಕಡೆ ಚೇರೇ ಇಲ್ಲ. ಈ ರೀತಿ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಸೊ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ವಕೀಲರ ಕುಲಕ್ಕೆ ಸಂಬಂಧಪಟ್ಟಂತೆ ಇರೋದ್ರಿಂದ ನಾನು ಇನ್ನೂ ಅನೇಕ ಜನ ಮಾತಾಡೋದ್ರಿಂದ ನಾನು ಏನ್ ಮಾಡಬಲ್ಲೆ, ಏನ್ ಮಾಡ್ತೀನಿ, ನನ್ನದು ಇನ್ನೊಂದು ಇದಿದೆ. ಸರ್ಕಾರದ ಜೊತೆ ಮಾತಾಡಿ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾದ್ರೆ ನಮಗೆ ಸಿದ್ಧಗೌಡ ಆಗಿ ಒಂದು ಸರ್ಕಾರದ ಜೊತೆ ಮಾತಾಡೋದಕ್ಕೂ, ನಾನೊಬ್ಬ ರಾಜ್ಯ ವಕೀಲರ ಪರಿಷತ್ ಸದಸ್ಯ ಆಗಿ ಸರ್ಕಾರಕ್ಕೆ ಮಾತಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಇರ್ತದೆ. ನನಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ ರಾಜ್ಯ ವಕೀಲರ ಪರಿಷತ್ ಯಾವ ಕನ್ಸಲ್ಟ್ ಮಿನಿಸ್ಟರ್ ಹತ್ರ ಮಾತಾಡಬೇಕು ಅಂದ್ರೆ ಈ ಸಿದ್ಧಗೌಡ ಅಂತ ಹೋದ್ರೆ ಹೈಕೋರ್ಟ್ ಬೇಕಾದ್ರೆ ಸಿಗ್ತಾರೆ ಅಂತಾರೆ. ರಾಜ್ಯದಲ್ಲಿ ವಕೀಲರುಗಳು ಎಲ್ಲೇ ತಿರುಗಾಡಲಿ ಟೋಲ್ ಫ್ರೀ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಇರ್ತಕ್ಕಂಥದ್ದು. ಈಗ ನರಸೀಪುರದಿಂದ ನಂಜನಗೂಡಿಂದ ನರಸೀಪುರ
ನರಸೀಪುರದಿಂದ ಮೈಸೂರು ಬಂದ್ರೆ ಟೋಲ್ ಕಟ್ಟಬೇಕು. ಇಡೀ ರಾಜ್ಯದಲ್ಲಿ ವಕೀಲರ ಎಲ್ಲೇ ತಿರುಗಾಡಿ ನ್ಯಾಯಾಲಯದ ಉದ್ದೇಶಗಳಲ್ಲಿ ತಿರುಗಾಡುವಾಗ ಅವರಿಗೆ ಟೋಲ್ ಫ್ರೀ ಸಿಗಬೇಕು. ರಾಜ್ಯ ವಕೀಲರ ಪರಿಷತ್ತಿಂದ ಸತ್ಯವಾಗಿ ಹೇಳ್ತೀನಿ, ವಕೀಲರಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿ ಅನುಕೂಲಗಳನ್ನ ಮಾಡ್ತಕ್ಕಂಥ ಅನೇಕ ಅವಕಾಶಗಳಿದೆ. ಅಷ್ಟು ಸುಲಭವಾಗಿ ಬಿಡಿ. ರಾಜ್ಯ ವಕೀಲರ ಪರಿಷತ್ತ ಅಷ್ಟು ಪವರ್ ಇದೆ. ಅದಕ್ಕೆ ಆ ಸಂಸ್ಥೆನ ಗಟ್ಟಿ ಮಾಡಬೇಕು. ಆ ಸಂಸ್ಥೆ ನಿಷ್ಕ್ರಿಯ ಆಗಿದೆ. ಆ ಸಂಸ್ಥೆಗೆ ಆರ್ಥಿಕ ಸಂಪನ್ಮೂಲ ತುಂಬಬೇಕು. ನೀವು ಈ ರೀತಿ ಎಲ್ಲ ಆಲೋಚನೆ ಮಾಡಿ ಯಾರು ಈ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ತಯಾರಿದ್ದಾರೆ ಅಂಥವ್ರಿಗೆ ನಾವೆಲ್ಲರೂ ಆಲೋಚನೆ ಮಾಡಿ ಮತ ನೀಡಿ ಶಕ್ತಿ ಕೊಡಿ. ನೀವು ಶಕ್ತಿ ಕೊಟ್ಟರೆ ನೀವು ಋಣ ತೀರಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪದಾಧಿಕಾರಿಗಳು, ಇಲ್ಲಿರ್ತಕ್ಕಂಥ ಹಿರಿಯರು, ಎಲ್ಲ ಯುವಕರು, ಮಹಿಳಾ ವಕೀಲರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ನನಗೆ ಈ ಚುನಾವಣೆಯಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂತ ನಾನು ಮಾತುಕೊಂಡು ಹೋಗ್ತೇನೆ.